ಎದಕ್ಕೆ ಸ್ವಾಗತ ಮಾಡಿದ್ರು ಎಸ್ ಐ ಟಿಗೆ ಇವರು? ರೀಸನ್ ಏನು? ಎಸ್ ಐ ಟಿಗೆ ಯಾಕೆ ಸ್ವಾಗತ ಮಾಡಿದ್ರು? ರೀಸನ್ ಏನು? ಅದು ಸ್ಪಷ್ಟೀಕರಣ ಕೊಡಬೇಕು. ಒಂದು ಯಾವುದೇ ಒಬ್ಬ ಮನುಷ್ಯ ರಾತ್ರಿ ಬಂದು ಈ ರೀತಿ ನಾನು ಇದ್ದೀನಿ, ನಾನು ವಿಟ್ನೆಸ್ ಮಾಡಿದ್ದೀನಿ ಅಂತ ತಕ್ಷಣ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯಿತು. ಕೋರ್ಟ್ಲಿಂದ ಡೈರೆಕ್ಷನ್ ಬಂದ ಮೇಲೆ ಸರ್ಕಾರ ಎಸ್ ಐ ಟಿ ಹಾಕಿದೆ. ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಎಸ್ ಐ ಟಿ ಬೇಡ ಅಂತ? ಬಿ ಜೆ ಪಿಯವರು ಅವತ್ತೇ ಎಸ್ ಐ ಟಿ ಬೇಡ, ಇದು ಸರಿಯಲ್ಲ ಅಂತ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ, ಅದಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳದ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾ ಇದ್ದಾರೆ. ಹಂಗೇನಿಲ್ಲ. ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ಥರ ಸಂದರ್ಭ ಬಂದಾಗ ವಿ ಆರ್ ಗಾನ್ ಬೈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಲಾ ಈಸ್ ಗೋಯಿಂಗ್ ಟು ಟೇಕ್ ಅನ್ ಆ್ಯಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿನ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲಲ್ಲ. ಈಗ ರಾಜಕೀಯವಾಗಿ ಏನು ಮಾಡಬೇಕು, ಮತ್ತೆ ಏನು ಮಾಡ್ಬೇಕು? ರಾಜಕೀಯವಾಗಿ ಯಾವುದೋ ಇಶ್ಯೂ ಬೇಕಲ್ಲ, ಇಂಥದ್ದು ಇಶ್ಯೂ ತೊಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅದಕ್ಕಿಂತ ನಾವು ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ. ಸರ್, ಇದೇ ಕೇಸ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಷಡ್ಯಂತ್ರ ಅಂತ ಹೇಳಿದರು. ಅಂದರೆ ಎಲ್ಲವೂ ಕೂಡ ಗೊತ್ತಿದ್ದು, ಮಾಹಿತಿ ಇದ್ದು ಕೂಡ ಬಚ್ಚಿಟ್ರು, ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿದ್ರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಜೊತೆಗೆ ಇದ್ರ ಹಿಂದಿನ ಉದ್ದೇಶ ಏನಿತ್ತು ಎಲ್ಲ ಗೊತ್ತಿದ್ದು ಕೂಡ ಈ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಸರ್ಕಾರ ಪಾಠ ಆಗಿದ್ದು ಯಾಕೆ ಸೈಲೆಂಟ್ ಆಗಿದ್ರು ಅಂತ? ಅಲ್ಲೇ ಷಡ್ಯಂತ್ರ ಅಂತ ಹೇಳಿರ್ತಕ್ಕಂಥದ್ದು ಕಾನ್ಸ್ಪಿರೆನ್ಸಿ ಅಂತ ಅರ್ಥ. ಸೊ ಏನು ಧರ್ಮಸ್ಥಳದ ಹೆಸರ ಮೇಲೆ ಈ ಥರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಅದರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಭಾವನೆಗಳು. ನಂದು ತಪ್ಪು ಕೂಡ ಇರ್ಬೋದು ರೆಫರೆನ್ಸು, ಆ ಉದ್ದೇಶದಿಂದ ಹೇಳಿದ್ದಾರೆ. ಬಟ್ ಈ ವಿಷಯ ಇರ್ತಕ್ಕಂಥದ್ದು ಎಸ್ ಐ ಟಿನೂ ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು? ಏನು ರೀಸನ್? ಎಸ್ ಐ ಟಿ ಯಾಕೆ ವೆಲ್ಕಮ್ ಮಾಡಿದ್ರು ಬಿ ಜೆ ಪಿಯವರು? ಏನು ರೀಸನ್ ಏನು? ನಾವು ಭಾಳ ಓಪನ್ ಹಾರ್ಟ್ಲಿಂದ ನಾವು ಎಸ್ ಐ ಟಿನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ ಮಾಡಿದ್ರು? ರೀಸನ್ ಏನು? ಯಾವಾಗ ಇಲ್ಲಿ ಅವ್ನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗಲಿಲ್ಲ, ಅವಾಗ ಯೂಟರ್ನ್ ಹೊಡ್ಕೊಂಡು ಇದು ಧರ್ಮಸ್ಥಳದ ಪರ. ಇಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದಲ್ಲ, ಒಂದು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರಿ ಯಾರೋ ಒಬ್ಬರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು. ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೆ ಹೋಯ್ತು ಮಾಧ್ಯಮ. ವಾಟ್ ವಾಸ್ ಎಫೆಕ್ಟ್? ಇಟ್ ಹ್ಯಾಸ್ ಗಾನ್ ಟು ಡಿಫರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ವರೆಗೆ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯಿತು. ಸೊ ಕೋರ್ಟ್ ಕೂಡ ಅದೇ ಪ್ರಕಾರವಾಗಿ ಡೈರೆಕ್ಷನ್ ಕೊಡ್ತು. ಅದ್ರ ಮೇಲೆ ಇವತ್ತು ಎಸ್ ಐ ಟಿ ಆಗಿದೆ. ಎಸ್ ಐ ಟಿ ಆದ ನಂತರ ಇವರು ಅವರಿಗೆಲ್ಲ ವೆಲ್ಕಮ್ ಮಾಡಿಬಿಟ್ರು. ಎಸ್ ಐ ಟಿ ಯಾವಾಗ ಅದು ಪ್ರೋಬ್ನಲ್ಲಿ ಏನು ಸಿಗ್ತಾ ಇಲ್ಲ, ಅದು ಪೊಲಿಟಿಕಲ್ ಮೈಲೇಜ್ ತೊಗೊಳಕ್ಕೆ ಹೋಗ್ತಾರೆ. ಇದೇನು ಹೊಸದಲ್ಲ, ಬಿ ಜೆ ಪಿದು ಇದು ಯಾವಾಗಲೂ ಇದೇನು ಹೊಸದಲ್ಲ, ಮೊದಲಿಂದ ಇದೇನು